ನಮಸ್ಕಾರ. ನಕ್ಷತ್ರ ನಾಡಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್, ಅಕ್ಟೋಬರ್ 26ನೇ ತಾರೀಕಿಂದ 26ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಫ್ರೀ ಕ್ಲಾಸಸ್ನ ಗುರೂಜಿ ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಸ್ವತಃ ಗುರೂಜಿ ಅವರ ಕ್ಲಾಸಸ್ ತಗೊಂಡು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾರೆ. ಆ್ಯಂಡ್ ಡಿಸೆಂಬರ್ 1ನೇ ತಾರೀಕಿಂದ ನಿಮಗೆ ಕ್ಲಾಸಸ್ ಶುರು ಆಗ್ತದೆ. 110ನೇ ಬ್ಯಾಚ್ ಆಗಿದೆ. ಸೊ ಯಾರೆಲ್ಲ ಈಗಾಗಲೇ ನಾವು ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀವಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಇದೆ, ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ, ಸೊ ಅದನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಈ ಅವಕಾಶನ ಮಿಸ್ ಮಾಡ್ಕೊಳ್ಳೇಬಾರ್ದಾಗಿದೆ. ಸೊ ಮೊದಲು ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗಿ, ಅದಾದ್ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ, ನಾವು ಕಲಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಅದಾದ್ಮೇಲೆ ನೀವು 1ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಗುರುಜಿನ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಒಂದು ವಿಚಾರ ಏನು ಮಾತಾಡಬೇಕು ಅನ್ನಿಸ್ತು ಅಂದರೆ, ಈಗ ನಾರ್ಮಲಿ ಫೇಮಸ್ ಆಗೋದು ಅಂದರೆ ತುಂಬ ಎಲ್ರಿಗೂ ಇಷ್ಟವಾಗಿರೋದು. ಆ್ಯಂಡ್ ಕೆಲವ್ರಿಗೆ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ವರ್ಷ ಮಣ್ಣು ಹೊತ್ತಿದ್ರು ಆಗಲ್ಲ. ಇನ್ನು ಕೆಲವರು ತುಂಬ ಬೇಗನೆ ಆಗ್ಬಿಡ್ತಾರೆ. ಸೊ ಇದು ಹೇಗೆ ಸಾಧ್ಯ? ಜಾತಕದಲ್ಲಿರುತ್ತಾ ಅಥವಾ ಹೇಗೆ ಲಕ್ ಅನ್ನೋದು ವರ್ಕ್ ಆಗ್ತಿರುತ್ತಾ ಇಲ್ಲಿ, ಹೇಗೆ ಅಂತ ಹೇಳಿ? ಭಾಳ ಒಳ್ಳೆಯ ಪ್ರಶ್ನೆ. ಜೀವನದಲ್ಲಿ ಹುಟ್ಟಿನಿಂದ ಸಾವರೆಗೂ ಕೆಲವು ಸಂದರ್ಭಗಳು ಬರುತ್ತೆ. ಅತ್ಯಂತ ಶ್ರೀಮಂತ ಆಗ್ತಕ್ಕಂಥದ್ದು, ಅತ್ಯಂತ ಹೆಸರುವಾಸಿ ಆಗ್ತಕ್ಕಂಥದ್ದು, ಅಥವಾ ಕುಖ್ಯಾತಿ ಮತ್ತು ಪ್ರಖ್ಯಾತಿ ಎರಡೂ ಕೂಡ. ವಿಶೇಷವಾಗಿ 4 ಮನೆಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿ ಎಸ್ಪೆಷಲಿ ದಶಾದಲ್ಲಿ ಬಂದಾಗ ಫೇಮಸ್ ಆಗ್ತಾರೆ. ಪ್ರಮುಖವಾಗಿ ಆ ದಶಾನೇ ಭಾಳ ಪ್ರಮುಖವಾಗಿ ರನ್ ಆಗುತ್ತೆ. ಕೆಲವ್ರದ್ದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಸಿನಿಮಾ ನಟರು ಅಂತ ತಗೊಳ್ಳೋಣ. ಈ ಅವ್ರ ಹೆಸರು ಗೊತ್ತಿಲ್ಲ, ರಘುವೀರ್ ಅಂತ ಏನೋ ಅನಿಸುತ್ತೆ, ಅದು ರಘುವೀರ್ ಅಂತ. ಅವರು ಕನ್ನಡ, ಹೌದು, ರಘು ಅಂತ ಏನೋ ಬರುತ್ತೆ ಅನಿಸುತ್ತೆ. ಓಕೆ, ಅವರು ಸಾಕಷ್ಟು ಬಂದಾಗ ಸಿಕ್ಕಾಪಟ್ಟೆ ಹಿಟ್ ಸಿನಿಮಾಗಳು ಕೊಟ್ಟರು. ಭಾಳ ಇದ್ದಿದ್ದೆ ಒಂದು 5-6 ಇಯರ್ಸ್ ಅಷ್ಟೇ. ಆಮೇಲೆ ಯಾವುದೂ ಮಾಡಲೇ ಇಲ್ಲ. ಎಲ್ಲ ಎಂಟೈರ್ ಲೈಫೇ ಚೇಂಜ್ ಆಗಿ ಹೊಟ್ಟೋಯ್ತು. ಒಂದು ಹೆಸರು, ಇದು ಹಾಡು ಹೇಳಬೇಕು ಅಂದರೆ ಇದು ಗೊತ್ತಲ್ಲ, ಚೈತ್ರದ ಪ್ರೇಮಾಂಜಲಿಯ ಸುಮ ಅಂತ, ಶೃಂಗಾರ ಕಾವ್ಯ ಆ ಥರ ನೋಡಿ. ಅವ್ರದ್ದು ಎಲ್ಲೂ ಅಡ್ರೆಸ್ಗೆ ಇಲ್ಲ. ಇವತ್ತು ಕೂಡ ಆ ಹಾಡುಗಳು, ಕೆಲವು ಹಾಡುಗಳು ಅವ್ರು ಬಂದಿರೋದೆಲ್ಲನೂ ಹಿಟ್ ಆಗಿಬಿಟ್ಟಿದೆ. ವಾಶೌಟು. ಅವ್ರು ಯಾವ ಅವಾರ್ಡ್ ಫಂಕ್ಷನ್ಗೂ ಬಂದಿಲ್ಲ, ಈಗಿಲ್ಲ ಅವರು. ಆದರೂ ಕೂಡ ನಾನು ಅಂದರೆ ಅನಲೈಸ್ ಮಾಡ್ತಾ ಇದ್ದೆ. ಅದೊಂದು ಟೈಮು ಲೈಮ್ ಲೈಟ್ ಅಂತ ಕರೀತಾರೆ ಅದಕ್ಕೆ. ದಟ್ ಈಸ್ ನೋನ್ ಆಸ್ ಲೈಮ್ ಲೈಟ್. ಪ್ರತಿಯೊಬ್ಬ ಜೀವನದಲ್ಲೂ ಒಂದೊಂದು ಲೈಮ್ ಲೈಟ್ ಬರುತ್ತೆ. ಹಾಗೆ ಇನ್ನೊಬ್ಬರು ವ್ಯಕ್ತಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಲೈಫಲ್ಲಿ ವಿಜಯ್ ಮಲ್ಯನೂ ಇದ್ದಾರೆ. ಹೈಪಲ್ಲಿದ್ದರು, ಹಾಗೆ ರಾಜಕೀಯ ಸೇರಿದ್ರು, ಸಾಕಷ್ಟು ಏರ್ಲೈನ್ಸ್ ಬಂತು, ಎಲ್ಲ ಹೋಯಿತು, ಎಲ್ಲ ಬಂತು, ಹಂಗೆ ಹೊಟ್ಟೋಯ್ತು. ಈ ರೀತಿ ನಿದರ್ಶನಗಳು ಕೊಡ್ತಾ ಹೋದರೆ ಒಬ್ಬರಲ್ಲ ಇಬ್ಬರಲ್ಲ ಬರ್ತಾನೆ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ಇದನ್ನೆಲ್ಲ ಕಲಿತಾಗ ಜನಕ್ಕೆ ಅಪ್ ಟೈಮ್ ಆ್ಯಂಡ್ ಡೌನ್ ಟೈಮ್ ಅಂತ ಹೇಳ್ತೀವಿ ನಾವು. ಅದು ಗೊತ್ತಾಗುತ್ತಾ? ಅಪ್ ಟೈಮ್, ಡೌನ್ ಟೈಮ್ ಈಸಿ. ಎಲ್ಲ ವ್ಯಕ್ತಿಯ ಅಪ್ ಯಾವಾಗುತ್ತೆ, ಡೌನ್ ಯಾವಾಗುತ್ತೆ, ಅವರವರ ಲೈನಲ್ಲಿ, ಅವರವರ ಲೈನಲ್ಲಿ ಅಂತ ನಾವು ತಗೊಳ್ತೀವಿ, ಅವರವರ ಲೈನಲ್ಲಿ. ಸೊ ಹಾಗೆ ಅವರವರ ಲೈನಲ್ಲಿ ನಾವು, ಅಂದರೆ ಈ ಕರ್ಮ ಅಂತ ನಾವೇನು ಕರಿತೀವಿ, ಅದು ಲೈನ್. ಅದು ಒಬ್ಬರು ಕೆತ್ತನೆಯಲ್ಲಿ ಫೇಮಸ್ ಆಗಿರ್ಬೋದು. ಈಗ ರಾಮ್ಜಿದು ಕೆತ್ತನೆ ಮಾಡಿದ್ರಲ್ಲ, ಆ ಟೈಮಲ್ಲಿ ಎಲ್ಲ ಫುಲ್ ಅವ್ರದ್ದು ಹೆಸರು ಬಂದು ಎಲ್ಲ ಫೇಮಸ್ ಆಗೋಯ್ತು. ಅದೊಂದು ಟೈಮ್ ಅದು. ಅಂದರೆ ಅವ್ರಿಗಿನ ಚೆನ್ನಾಗಿ ಕೆತ್ತವ್ರು ಇಲ್ವಾ,
ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇರ್ತಾರೆ. ಸೊ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಆ ಟೈಮ್ ಬಂದಿಲ್ಲ, ಇಷ್ಟೇ ನನ್ನ ಉತ್ತರ. ಆ ಟೈಮ್ ಅಂತಂದರೆ ಆ ಪ್ರೈಮ್ ಟೈಮ್ ಅಂದರೆ ದಶಾಭುಕ್ತಿಗಳು ಬರಬೇಕು. ಈ ವಿಚಾರಕ್ಕೆ ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಜ್ಯೋತಿಷ್ಯ ಗೊತ್ತಿದ್ದ ತಕ್ಷಣವೇ ಟೈಮ್ ಬರ್ಸ್ಕೊಳಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಈಗ ಡಾಕ್ಟರ್ ಆಗಿದ ತಕ್ಷಣವೇ ನನಗೆ ಎಂಟೈರ್ ಬಾಡಿನ ರಿಜ್ಯೂನೇಟ್ ಮಾಡ್ತಾರೆ, ಕಾಯಿಲೆ ಬರ್ಸ್ಕೊಳ್ದೇ ಕೂತ್ಕೊಳ್ಳೋಕ್ಕೂ ಆಗಲ್ಲ, ವಯಸ್ಸನ್ನು ರಿವರ್ಸ್ ಮಾಡೋಕ್ಕಲ್ಲ. ಡಾಕ್ಟರ್ ಆಗಿದ ತಕ್ಷಣ ಏನು ವಯಸ್ಸು ರಿವರ್ಸ್ ಮಾಡ್ಕೊಳಕ್ಕಾಗತ್ತಾ? ಈಗ ಡಾಕ್ಟ್ರಿಗೆ 50 ವರ್ಷ ಅಂತಂದರೆ ನನಗೆ ಡಾಕ್ಟ್ರು ನನಗೆಲ್ಲ ಗೊತ್ತು, ನಾನೀಗ 30 ವರ್ಷದ ಹುಡುಗ ಆಗ್ಬಿಡ್ತೀನಿ ಅಂತ ಮಾಡ್ಕೊಳಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಏಜಿಂಗ್ ಈಸ್ ಎ ಪ್ರೋಸೆಸ್ ಆ್ಯಸ್ ಎ ಲೈಫ್ ಅಂತ ನಾನು ಕರಿತೀನಿ, ಮೊದಲನೇದು. ಸೊ ಫೇಮಸ್ ಆಗೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮನೆಗಳು ದಶಾಭುಕ್ತಿಯಲ್ಲಿ ನಡೆದಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಮೊದಲನೇದು 4ನೇ ಮನೆ. 4ನೇ ಮನೆ ಒಂದು ಮನೆಯ ಸ್ಥಾನ, ತಾಯಿಯ ಸ್ಥಾನ ಅಂತ ಕರಿತೀವಿ. ಅದು ದೇಶದ ಸ್ಥಾನವೂ ಕೂಡ 4ನೇ ಮನೆ. ದೇಶದಲ್ಲಿ ಹೆಸರು ಮಾಡೋಕ್ಕೆ ಅಥವಾ ಪಬ್ಲಿಸಿಟಿ ಅಂತ ನಾವೇನು ಕರಿತೀವಿ ಅದು ಬರೋಕ್ಕೆ, ಇವ್ರು ಗೊತ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಶಾದಲ್ಲಿ ಯಾರಿಗೆ 4ನೇ ಮನೆ ಬರುತ್ತೋ ಅವ್ರಿಗೆ ಲೈಮ್ ಲೈಟಿಗೆ ಬರ್ತಾರೆ. ಇನ್ನೊಂದು ಮನೆ 7ನೇ ಮನೆ. 7ನೇ ಮನೆ ಇವತ್ತು ಹೇಗೆ ನಾನು ಕೂತಿದ್ದೀನಿ, ವೀಕ್ಷಕರು ನೋಡ್ತಾ ಇದ್ದಾರೆ, ಅಥವಾ ನಾನು ಮಾರ್ಕೆಟಲ್ಲಿ ಇದ್ದೀನಿ, ಕಾಣಿಸ್ತಾ ಇದೆ, ಆಪೋಸಿಟ್ ಪರ್ಸನ್ ಅಂತ ನಾವು ಕರಿತೀವಿ. 1 ಅಂದರೆ ನಾನು, 7 ಅಂದರೆ ಆಪೋಸಿಟ್ ಪರ್ಸನ್. ಈ 7ನೇ ಮನೆ ದಶದಲ್ಲಿ ನಡಿಬೇಕು. 4 ಆಯಿತು, ಈಗ 7 ಆಯಿತು. ಇನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಫೇಮಸ್ ಆಗಿ ಲೈಮ್ ಲೈಟಿಗೆ ಬಂದು ಅಪಾರ ಜನಪ್ರಿಯ ಹೊಂದಬೇಕು. ಅದು ಆ ಮನೆ ಒಂಥರ ವಿಚಿತ್ರ ಮನೆ. ಅದು ಪ್ರಖ್ಯಾತಿನೂ ಮಾಡುತ್ತೆ, ಕುಖ್ಯಾತಿನೂ ಮಾಡುತ್ತೆ. 2 ಕಡೆನೂ ಅದು ವರ್ಕ್ ಆಗುತ್ತೆ. ಒಂದು ನಿಗೂಢ ಮನೆ ಅಂತಲೂ ಕರೀತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ರಂಧ್ರಭಾವ ಅಂತಲೂ ಕರೀತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತ ಕರೀತಾರೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ 8ನೇ ಮನೆ ಬರುತ್ತೆ. ಯಾರಿಗೆ 8ನೇ ಮನೆ ಇರುತ್ತೋ ಅತ್ಯಂತ ಜೈಗ್ಯಾಂಟಿಕ್ ಅಚೀವ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾರೂ ಊಹೆ ಮಾಡೋಕ್ಕಾಗಲ್ಲ, ಈ ಥರನೂ ಒಂದು ಮಾಡ್ಬೋದಾ, ಇಷ್ಟು ಲೆವೆಲ್ಗೆ ಮಾಡಿದಾರಾ. ಆ ಊಹೆಗೂ ನಿಲುಕದ ಒಂದು ಆಲೋಚನೆ, ಊಹೆಗೂ ನಿಲುಕದ ಒಂದು ಅಚೀವ್ಮೆಂಟು, ಊಹೆಗೂ ನಿಲುಕದ ಒಂದು ಆವಿಷ್ಕಾರ ಅಂತ ನಾವೇನು ಕರಿತೀವಿ, ಅದು 8ನೇ ಮನೆ. 4, 7, 8. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಮನೆ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಹೆಸರು ವಾಸಿಯಾಗಿರ್ತಕ್ಕಂಥ ಮನೆ, ಅದು 10ನೇ ಮನೆ. ಹೆಸರನ್ನು ಕೊಡ್ತಕ್ಕಂಥದ್ದು. ಯಾರ್ಯಾರು ಈ ಮನೆಗಳು ನಡೆಯುತ್ತೋ, ನೀವು ಯಾವುದೇ ರಂಗದಲ್ಲಿರಿ, ಯಾವುದೇ ಕ್ಷೇತ್ರದಲ್ಲಿರಿ, ನಿಮಗೆ ಲೈಮ್ ಲೈಟ್ ಅಂತ ನಾವೇನು ಹೇಳ್ತೀವಿ ಅದು ಬಂದೇ ಬರ್ತೀರ. ಈಗ ನನಗೆ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತು, ಅಥವಾ ನಾನೊಂದು 65,000 ಜನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದಿದ ತಕ್ಷಣ ನಾನು ಲೈಮ್ ಲೈಟಿಗೆ ಬರಬೇಕು ಅನ್ನೋದೇನಿಲ್ಲ. ನಂದು ವೃತ್ತಿಯಾಗಿ ಜ್ಯೋತಿಷ್ಯ ಹೇಳ್ಕೊಡೋದು. ಅದರಲ್ಲಿ ಏನೂ ಹೇಳ್ಕೊಡದೇವರು ಫೇಮಸ್ ಆಗ್ತಾರೆ. ಈಗ ಜ್ಯೋತಿಷ್ಯನೇ ಹೇಳ್ಕೊಟ್ಟಿಲ್ಲ ಎಷ್ಟೋ ಜನ ಅಸ್ಟ್ರಾಲಜಿಲಿ. ಜನ ಈಗ ಕರ್ನಾಟಕದಲ್ಲಿ ಜ್ಯೋತಿಷ್ಯ ಯಾರು ಗೊತ್ತು ಅಂತಂದಿದ ತಕ್ಷಣ ಯಾರ್ದಾರು ಒಂದು ತಲೆಗೆ ಒಂದು 2-3 ಜನ ಸ್ಟ್ರೈಕ್ ಆಗುತ್ತೆ. ನಂದು ಬರದೇ ಇರ್ಬೋದು ಅಲ್ವಾ. ಸೊ ಮೋಸ್ಟ್ಲಿ ಅವರ ಜಾತಕದಲ್ಲಿ 4ನೇ ಮನೆ, 7ನೇ ಮನೆ, 8ನೇ ಮನೆ, 10ನೇ ಮನೆ ಅಲ್ಲಿ ಛಾಪನ್ನು ಮೂಡಿಸಿರುತ್ತೆ. ಇದು ದೈವ ನಿರ್ಣಯ ಮತ್ತೆ ಜಾತಕದ ಕರ್ಮಫಲ. ಜಾತಕದಲ್ಲಿ ಇದ್ರೆ ಮಾತ್ರ ಆಗೋದು. ಕೆಲವರು ಅನ್ಕೋತಾರೆ ನಾವು ಇಷ್ಟು ಶ್ರಮ ಪಡ್ತಾ ಇದೀವಿ ಏನೂ ಆಗ್ತಿಲ್ಲ, ಕೆಲವರು ಹಾಗೆ ಆಗ್ಬಿಡ್ತಾರೆ ಅಂತ. ಸೊ ಇದು ರೀಸನ್ ಹಾಗಿದ್ರೆ ಜಾತಕದಲ್ಲಿ ಇದ್ರೆ ಆಗ್ತಾರೆ ಅನ್ನೋದನ್ನ ಅಂತನಾ? ನೋಡಿ, ಕಷ್ಟಪಡೋದು ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಇದೆ ನನ್ನಲ್ಲಿ. ಎಷ್ಟೋ ಜನ ಶ್ರೀಮಂತರು ಬೆಳಿಗ್ಗೆ ಹೇಳೋದೇ ಇಲ್ಲ. ಎಷ್ಟೋ ಜನ 8-9 ಗಂಟೆಗೆವರೆಗೂ ಮಲಗಿರ್ತಾರೆ. ಬೆಳಿಗ್ಗೆ ಎದ್ದು 6 ಗಂಟೆ 5 ಗಂಟೆಗೆ ಪೌರ ಕಾರ್ಮಿಕರು ಬೆಳಿಗ್ಗೆ ಎದ್ದು ಕಸ ಗುಡಿಸ್ತಾನೆ ಇರ್ತಾರೆ. ಕಷ್ಟಪಡ್ತಾ ಇಲ್ವಾ? ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಅವರು ಶ್ರೀಮಂತರಾಗಬೇಕಲ್ವಾ? ಸೊ ಇದು ಹೆಂಗಾಯ್ತಿದು? ಈ ಪಾಯಿಂಟ್ ನೀವೇ ನಿಮ್ಮ ಕ್ವಶನ್ ಹಾಕ್ಕೊಳ್ಳಿ. ಮನೆಗಳಿಗೆ ಬರ್ತಕ್ಕಂಥ ಕೆಲಸಗಾರರು ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ನಾವು ಒಂದು ದಿವಸ ಏನಾದ್ರು ನಾವು ಪಾತ್ರೆ ಇಟ್ಕೊಂಡಿರೋರು ಗೊತ್ತಿರುತ್ತೆ. ಒಂದು ದಿವಸ ಕೆಲಸದವ್ರು ಬಂದಿಲ್ಲ ಅಂದರೆ ಪಾತ್ರೆಗಳು ಬೀಳ್ತಾವಲ್ಲ, ಅದನ್ನು ಅವರೇ ತೊಳೆದಾಗ ಕಷ್ಟ ಗೊತ್ತಾಗುತ್ತೆ.
ಹಾಗಿದ್ರೆ ಪಾತ್ರೆ ತೊಳಿತಕ್ಕೆ ಬಂದವರು ಅಥವಾ ಬಟ್ಟೆ ಒಗೆಯಕ್ಕೆ ಬರ್ತಕ್ಕಂಥವ್ರು ಅವ್ರು ಕಷ್ಟಪಡ್ತಾ ಇಲ್ವಾ? ಅಂದ್ರೆ 4 ಮನೆ 5 ಮನೆ ಮಾಡ್ತಾರಲ್ಲ, ಅಲ್ಲ ಕಷ್ಟಪಟ್ಟರೆ ರಿಸಲ್ಟ್ ಅಂದ್ರಲ್ವಾ? ನೋ, ರಾಂಗ್. ಕಷ್ಟ ಅನ್ನೋದು, ಕಷ್ಟಪಡೋದು ಇಸ್ ಎ ಪ್ರೋಸೆಸ್, ಒಂದು ಪ್ರೋಸೆಸ್. ಅದು ರಿಸಲ್ಟ್ ಬಂದ್ಬಿಟ್ಟು ಬೇರೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಕೆಲವ್ರನ್ನ ನೋಡಿದ್ದೀನಿ, ಈ ಕೆಲಸ ಮಾಡ್ತಾ ಇರ್ತಾರೆ, ಮನೆ ಕೆಲಸ ಮಾಡ್ತಾ ಇರ್ತಾರೆ. ಒಂದೇ ನಿಮಿಷ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮೊದಲು ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವೇನೆಲ್ಲ ಕಲಿತೀರಾ ಅಂತ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಳಿನಾಕ್ಷಿ ಅಂತ, ಮಾಗಡಿ ರೋಡು, ಚೆನ್ನೈನಹಳ್ಳಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಮೇಡಮ್. ಓಕೆ, ಒಬ್ರು ಬಗ್ಗೆ ಕೇಳ್ಬೋದು. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ಅವರಿಬ್ರು ಟ್ವಿನ್ಸ್. ಓಕೆ, ಸರಿ. ಡೇಟ್ ಆಫ್ ಬರ್ತ್ ಹೇಳಿ. 2011. ಈಗ ನೀವು ಏನ್ ಪ್ರಶ್ನೆ ಕೇಳಬೇಕು ಅಂತ ಸ್ವಲ್ಪ ಹೇಳಿ ಸರ್. ಇವಾಗ ಅವರು SLC ಓದ್ತಿದ್ದಾರೆ.
ಅದೇ ಮುಂದೆ ಅವರು ಭವಿಷ್ಯದ ಬಗ್ಗೆ ಹೆಂಗೆ ಏನು ಅಂತ ಸರ್. ಈಗ ಟ್ವಿನ್ಸ್ ಇದ್ರೆ ಏನಾಗುತ್ತೆ, ನಾವು ಅಲ್ಲಿ ಕಸ್ಪ್ ನೋಡಬೇಕಾಗತ್ತೆ ಇಬ್ಬರದನ್ನು ಸಪ್ರೇಟ್ ಆಗಿ. ಕಸ್ಪ್ ಅಂತ ಬರುತ್ತೆ. ಎಷ್ಟು ನಿಮಿಷದ ವ್ಯತ್ಯಾಸ? 4 ನಿಮಿಷ ಸರ್. 4 ನಿಮಿಷದಲ್ಲಿ ಕಸ್ಪನ್ನ ಬದಲಾವಣೆ ಆಗುತ್ತೆ. ಅಂದರೆ 1 ರಿಂದ 12 ಕಸ್ಪ್ ಅಂತ ಒಂದು ಬರುತ್ತೆ. ಅದರಲ್ಲಿ ಜೀವನ ಎಲ್ಲಿ ಯಾವ ಏರಿಯಾದಲ್ಲಿ ಬದಲಾಗುತ್ತೆ ಒಬ್ಬರೊಬ್ಬರಿಗೆ ಅಂತ ನೋಡಿ ಹೇಳೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ. ಯಾಕೆಂದರೆ ಈ ಟ್ವಿನ್ಸ್ ಅನ್ನೋದು ಒಂದು ಸ್ಪ್ಲಿಟ್ ಆಫ್ ಕರ್ಮ ಅಂತ ನಾವು ಕರಿತೀವಿ, ಸ್ಪ್ಲಿಟ್ ಕರ್ಮ ಅಂತ ಕರಿತೀವಿ. ಸೊ ಅದರಲ್ಲಿ ಒಬ್ರಿಗೆ ಸ್ವಲ್ಪ ಹೆಲ್ತ್ ವೀಕ್ ಇರುತ್ತೆ, ಒಬ್ರಿಗೆ ಹೆಲ್ತ್ ಸ್ಟ್ರಾಂಗ್ ಇರುತ್ತೆ. ಸ್ವಲ್ಪ ಕೆಲವರು ಒಬ್ಬರು ಫಾಸ್ಟ್ ಇರ್ತಾರೆ, ಕೆಲವರೊಬ್ಬರು ಸ್ಲೋ ಇರ್ತಾರೆ. ಅದು ಕರ್ಮ ಡಿವಿಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಕೇಳಿಸ್ತಾ? ಕೇಳಿಸ್ತಿದೆ ಸರ್. ಸರಿ, ಓಕೆ. ಇಬ್ರು ಒಂದೇ ಸ್ಕೂಲ್. ಹೇಗೆ ಓದ್ತಾ ಇದ್ದಾರೆ ನೀವೇ ಹೇಳಿ. ಹುಡ್ಗ ಚೆನ್ನಾಗ್ ಓದ್ತಾನೆ ಸರ್. ಹೆಣ್ಣು ಹುಡ್ಗಿನೂ ಚೆನ್ನಾಗ್ ಓದ್ತಾಳೆ, ಅಂದ್ರೆ ಸ್ವಲ್ಪ ಮರ್ತ್ ಬಿಡ್ತಾಳೆ. ಹುಡ್ಗ ಹೆಲ್ತ್ ಅಲ್ಲಿ ಸ್ವಲ್ಪ ಚೆನ್ನಾಗಿದ್ದಾನೆ, ಹುಡ್ಗಿ ಸ್ವಲ್ಪ ವೀಕು. ಈಗ ನಾನು ಅದೇ ಹೇಳಿದ್ದು, ಕರ್ಮ ಸ್ಪ್ಲಿಟ್ ಅಂತ ಕರಿತೀವಿ ನಾವು. ಸರ್ ತುಂಬ ರೇರ್ ಕರ್ಮ ಒಂದೇ ಬರ್ತಕ್ಕಂಥದ್ದು ತುಂಬ ರೇರ್ ಇರುತ್ತೆ. ಅದಕ್ಕೆ ನಾವು ಈ ಒಂದು ಡಿವಿಷನಲ್ ಚಾರ್ಟ್ಸ್ ಅಂತ ನೋಡ್ತೀವಿ ಜ್ಯೋತಿಷದಲ್ಲಿ. ಅಲ್ಲಿ ಹೋಗಿ ನಾವು ಷೋಡಶ ವರ್ಗ ಅಂತ ಒಂದು ಬರುತ್ತೆ ಅದರಲ್ಲಿ. ಓಕೆ, ಅಲ್ಲಿ ಷಷ್ಠಿ ಅಂಶ ಅಂತ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಆ ಷಷ್ಠಿ ಅಂಶದಲ್ಲಿ ಇಬ್ಬರದ್ರಲ್ಲೂ ಸಪ್ರೇಟ್ ಆಗಿ ನೋಡ್ತಕ್ಕಂಥದ್ದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಒಂದೇ ಅಂದರೆ ಒಂದೇ ಜಾತಕ ಆಗ್ತೀವಿ. ಇಲ್ಲಿ ಇಬ್ಬರಂದ್ರೆ ಒಂದೇ ಜಾತಕ ಒಳಗಡೆ 2 ಸ್ಪ್ಲಿಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಮೇಲ್ಗಡೆ ಒಂದೇ ಜಾತಕ. ಈಗ ನೋಡಿ, ನೀವು ಜಾತಕ ಇಬ್ಬರಿಗೂ ಬರೆಸಿದಾಗ ಏನು ಬದಲಾವಣೆ ಇರುತ್ತೆ? ಎಲ್ಲ 2 ಒಂದೇ ಅಲ್ವಾ? ಆದರೆ ಅದ್ರ ಒಳಗಡೆ ಸ್ಪ್ಲಿಟ್ ಆಗಿರುತ್ತೆ ಡಿವಿಷನಲ್ ಚಾರ್ಟ್ಸು. ಮತ್ತು ನಮ್ಮ ನಕ್ಷತ್ರ ನಾಡಿಲಿ 4 ನಿಮಿಷಕ್ಕೆ ಇದ್ರದ್ದು ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾನು ಸಜೆಸ್ಟ್ ಮಾಡೋದು, ಆ ಹೆಣ್ಮಗಳದ್ದು ಏನೋ ವೀಕ್ ಇದೆ ಅಂತಂದ್ರಲ್ಲ, ಅವ್ರದ್ದು ಸ್ವಲ್ಪ ಟೈಮ್ ಕೊಡಿ. ಅವ್ರದ್ದು ಸಬ್ಲಾಡ್ ನೋಡ್ಕೊಂಡು ನಿಮಗೆ ಹೇಳ್ತೀನಿ. ಓಕೆ, ಕಸ್ಪ್ ನೋಡ್ಕೊಂಡು ಹೇಳ್ತೀನಿ. ಹೇಳಿ, ಆ ಹೆಣ್ಮಗಳದ್ದು ಟೈಮಿಂಗ್ ಮಾತ್ರ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ, ಬೇಗ ಟೈಮ್ ಆಯ್ತು. ನಿಮ್ಮಂಥವ್ರು ಕಲಿಬೇಕು. ಕಲ್ತಿದ್ದೀರಾ ಇಲ್ಲೋ ಗೊತ್ತಿಲ್ಲ ನೀವು. ಯಾಕೆ ಕಲಿಯಲ್ಲ? ಜ್ಯೋತಿಷ್ಯ ಕಲ್ತ್ಬಿಟ್ಟು ಚೆನ್ನಾಗಾಗ್ಬೋದು. 7,000 ರೂಪಾಯಿ ದೊಡ್ಡದ ಅಂತ ಅರ್ಥ ಆಗ ಜನಗಳಿಗೆ. ಅದು ಯಾಕೋ 7,000 ರೂಪಾಯಿ ಬಗ್ಗೆ ಪ್ರಾಬ್ಲಮ್ಮಾ, ಅಥವಾ ಜ್ಯೋತಿಷ್ ಪ್ರಾಬ್ಲಮ್ಮಾ, ಅಥವಾ ಹೆದರಿಕೆನಾ, ಅಥವಾ ನಮ್ಗೆ ತಲೆ ಹೋಗುತ್ತಾ ಇಲ್ವಂತ? 7,000ದಲ್ಲಿ ಕಳ್ಕೊಳ್ಳೋದೇನಿದೆ ಅಂತ ನನಗೆ ಫಸ್ಟ್ ಪ್ರಶ್ನೆ. ಡೇಟ್ ಆಫ್ ಬರ್ತ್ ಹೇಳಿ. 23/1/2011. ಸಮಯ ಹುಡುಗಿದು? ಸಮಯ 2:33 ಸರ್. ಮಧ್ಯಾಹ್ನ? ಸರ್. ಹುಟ್ಟಿದೂರು ಬೆಂಗಳೂರು ಸೀತಾ ಸರ್ಕಲ್. ಆ ಸರ್ಕಲ್ ಎಲ್ಲ ಬರಲ್ಲ ಇಲ್ಲಿ, ಬೆಂಗಳೂರು ಅಂತ ಮಾತ್ರ ಬರುತ್ತೆ. ಓಕೆ, ಜ್ಯೋತಿಷ್ಯ ಕಲೀರಿ, ನಿಮ್ಮ ಮಕ್ಳಿಗೂ ಕಳಿಸಿ, ಒಳ್ಳೇದಾಗುತ್ತೆ. ಇದ್ರ ಪ್ರಕಾರ ಏನು ಪ್ರಶ್ನೆ ಇದೆ ಅಂತ ಕೇಳಿ. ಎಜುಕೇಷನ್ದ ಏನು? ಎಜುಕೇಷನ್ ಸರ್. ಓಕೆ, ಕಸ್ಪ್ ಅಂತ ನಾವು ನೋಡ್ತೀವಿ. ಕಸ್ಪಲ್ಲಿ ನಾವಿಲ್ಲಿ 4ನೇ ಮನೆ ಇಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ 4th ಹೌಸ್ ಇದೆ. ಈ ಗ್ರಹನೇ ಅಲ್ಲಿ ಬದಲಾವಣೆ ತೋರಿಸುತ್ತೆ. ಇದು ಮತ್ತು ಇದು 10 ಗುರು. ಶನಿ ಮತ್ತು ಗುರುವಿನ ಕಾಂಬಿನೇಷನ್ ನಾವು ನೋಡ್ಕೊಂಡು ಹೋಗಬೇಕು. ಶನಿ ಹೇಗಿದೆ, ಗುರು ಹೇಗಿದೆ ನೋಡೋಣ. ಎಜುಕೇಷನ್ಗೆ ಶನಿ ಕಾಂಬಿನೇಷನ್, ಮಂಗಳ, ರಾಹು, ಗುರು, ಶನಿ. ಸ್ವಲ್ಪ ನಿಧಾನ ಓದ್ತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. 8 ಅಂತ ತೋರಿಸುತ್ತೆ. ಇವರಿಗೆ ಸೂರ್ಯ ಸ್ವಲ್ಪ ವೀಕ್ ಆಗಿರೋದ್ರಿಂದ ಈ ಒಂದು ಕಾಂಬಿನೇಷನ್ ಅವ್ರಿಗೆ ಮರುವು ಮಾಡ್ತಕ್ಕಂಥದ್ದು. ಪ್ರತಿ ಭಾನುವಾರ ಗೋಧಿಯನ್ನು ದಾನ ಮಾಡಿ, 2 ಮುಖದ ರುದ್ರಾಕ್ಷಿ ಹಾಕಿ ನಿಮ್ಮ ಇನ್ನೊಂದು ಮಗುಗಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾರೆ ಇದರಿಂದ. ಒಳ್ಳೆದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚೈತ್ರ ಅಂತ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. May 7, 2005. May 7th, 2005. ಓಕೆ, ಹುಟ್ಟಿದ ಸಮಯ? 6:45 ಮಾರ್ನಿಂಗ್. ಹುಟ್ಟಿದವರು? ಅರವನಹಳ್ಳಿ, ಚನ್ನಗಿರಿ ತಾಲೂಕು. ಕೆಂಗೇರಿ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ನಾನೀಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, 3rd ಇಯರ್. ಮುಂದೆ ಹೆಂಗಿರೋದು ಎಜುಕೇಶನ್, ಪ್ಲೇಸ್ಮೆಂಟ್ ಆಗುತ್ತಾ? ಓಕೆ, ಗುರುಜಿದಾರ್ ಮಾತಾಡಿ ಮೇಡಮ್. ಶುಕ್ರದಶೆ ನಡೀತಾ ಇದೆ. ಸೊ 2028ಕ್ಕೆ ಮುಗಿಯುತ್ತೆ. ಶುಕ್ರನ ಕಾಂಬಿನೇಷನಲ್ಲಿ 12 ಮತ್ತು 5 ಬರ್ತಾ ಇದೆ. 12 ಬಂದಾಗ ನಿಮಗೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಜಾಬ್ ಸಿಗೋದ್ರಲ್ಲಿ. 12 ಅಷ್ಟು ಒಳ್ಳೇದಿಲ್ಲ.
ಸೊ ಮಲ್ಟಿನ್ಯಾಷನಲ್ ಕಂಪ್ನಿಲಿ ಮಾತ್ರ ಹುಡುಕಿ. 12 ಯಾವಾಗಲೂ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೆಲ್ಪ್ ಆಗುತ್ತೆ. ನೀವು ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೀರಾ ಎಲೆಕ್ಟ್ರಾನಿಕ್ಸಾ? ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಕರೆಕ್ಟಾ? ಸೊ ನಿಮ್ಮ ಒಂದು ಫಾರಿನ್ ಪ್ಲೇಸ್ಮೆಂಟ್ ಕಂಪ್ನೀಸಲ್ಲಿ ಮಾತ್ರ, ಅಂದರೆ ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ವಿದೇಶಿ ಕಂಪ್ನಿಗೆ ಮಾತ್ರ ನೀವು ಅಪ್ಲೈ ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ. ಇಂಡಿಯನ್ ಕಂಪನಿ ಸ್ವಲ್ಪ ನಿಮಗೆ ಸಕ್ಸಸ್ಸು ಕಮ್ಮಿ ಕೊಡುತ್ತೆ. ಸೊ 5ನೇ ಮನೆ ಇಲ್ಲಿ ಬಂದಿರತಕ್ಕಂಥ ಒಂದು ಗ್ರಹನ ನಾವು ಗುರುಗೆ ಕನೆಕ್ಟ್ ಮಾಡ್ತೀವಿ. 8, 9, 10. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಆ ಮಂತ್ರವನ್ನು. ನಿಮಗೆ ಇಂಟರ್ವ್ಯೂಲಿ ಸಕ್ಸಸ್ಸು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದನ್ ಅಂತ ಹೇಳಿ, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 27/2/2003. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 5 o'clock. 27/2/2003. ಓಕೆ, ಸಮಯ? ಅರ್ಲಿ ಮಾರ್ನಿಂಗ್ 5 o'clock. ಓಕೆ, ಹುಟ್ಟಿದೂರು? ಮಳವಳ್ಳಿ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್. ಅದೇ ಕೆರಿಯರ್ ಬಗ್ಗೆ ಕೇಳಬೇಕಿತ್ತು ನಂದೇನೆ. ಓಕೆ, ಈಗ ಸದ್ಯಕ್ಕೆ 2028 ಮಂಗಳ ನಡೀತಾ ಇದೆ. ಮಂಗಳ ಕರಿಯರಲ್ಲಿ 10 ಮತ್ತು 12 ತೋರಿಸ್ತಾ ಇದೆ. ಕರಿಯರು ಸ್ವಲ್ಪ ಈಗ ಸದ್ಯಕ್ಕೆ ಚೆನ್ನಾಗಿದೆ, ಆದರೆ ನಿಮಗೆ ರಾಹು ಬಂದ ಮೇಲೆ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ 28 ಆದ ನಂತರ. ಹೇಳಿ. ಅದೇ ಇವಾಗ ಗುರುಜಿ ಒಂದು ಬಿಸ್ನೆಸ್ ಮಾಡ್ದಾಗಿನಿ, ಅಂದ್ರೆ ಲ್ಯಾಬ್ ಇಟ್ಕೊಂಡಿದ್ದೀನಿ. ಏನು? ಲ್ಯಾಬ್ ಇಟ್ಕೊಂಡಿದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಕೆ, ಬ್ಲಡ್ ಟೆಸ್ಟ್ ಲ್ಯಾಬ್. ಅದರಲ್ಲೇ ಆಗುತ್ತಾ ಅಥವಾ ಏನಾದ್ರು ಬೇರೆ ಮಾಡ್ಬೇಕಾಗತ್ತಾ? ಹೆಲ್ತಲ್ಲೇ ನೀವು ಬ್ರಾಂಚಸ್ ಓಪನ್ ಮಾಡ್ಬೋದು. 12 ಬಂದಾಗ ಹೆಲ್ತ್ ಅಂತ ನಾವು ತಗೊಳ್ತೀವಿ. ಓಕೆ, 2-3 ಬ್ರಾಂಚಸ್ ನೀವು 2028 ಆದಮೇಲೆ ರಾಹುನಲ್ಲಿ ಓಪನ್ ಮಾಡ್ತೀರಾ. ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಕರಿತೀವಲ್ವಾ, ಆ ರೀತಿ ಅದನ್ನು ಮಾಡ್ತೀರಾ. ಆದರೆ ಈಗ ನೀವು ಜಾಬ್ ವಿಚಾರದಲ್ಲಿ ಪವರ್ಫುಲ್ ಆಗಿದೆ. ನೀವು ಆಲ್ರೆಡಿ ಬಿಸ್ನೆಸ್ 12ನೇ ಮನೇದು ಮಾಡ್ತಾ ಇರೋದ್ರಿಂದ ಮುಂದೆ ನಾವು ಏನು ಕಾರ್ಯ ಮಾಡ್ತಾ ಇದ್ರೆ ಅದನ್ನು ನಾವು ಕಂಟಿನ್ಯೂ ಮಾಡೋದಾಗೆ 12 ಬಂದಾಗ 12 ಹಾಸ್ಪಿಟಲ್ ಇಂಡಸ್ಟ್ರಿ ಅಂತ ತೋರಿಸುತ್ತೆ. ಹಾಸ್ಪಿಟಲ್ ಇಂಡಸ್ಟ್ರೀಲಿ ಸ್ವಲ್ಪ ನಿಮಗೆ ಏಳಿಗೆ ಖಂಡಿತ ತೋರಿಸ್ತಾ ಇದೆ. ಅದರಲ್ಲಿ ಸಕ್ಸಸ್ಸು ಹೊಂದುತ್ತೀರಾ. ತುಂಬ ಜೋರಾಗಿ ಹೋಗಬೇಡಿ, ನೋಡಿಕೊಂಡು ಯಾವ ಏರಿಯಾದಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಇದೆ ಅದನ್ನು ಮಾಡಿ. 9 ಮುಖದ ರುದ್ರಾಕ್ಷಿ ಕೊರಳಿಗೆ ಹಾಕಿ, ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸಿ. ನಿಮಗೆ 2028 ಆದಮೇಲೆ ಇನ್ನೂ ಇಂಪ್ರೂವ್ಮೆಂಟು ಹಾಸ್ಪಿಟಲ್ ಇಂಡಸ್ಟ್ರಿಲಿ ಜಾಸ್ತಿ ಆಗುತ್ತೆ, ಬೇರೆ ಇಂಡಸ್ಟ್ರಿಲಿ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲ್ತಿದ್ದಾರೆ. ಸೊ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಾಕಷ್ಟು ವರ್ಷಗಳಿಂದ ನಮ್ಮ ತಾಯಿ ನೋಡ್ತಿದ್ರು ನಕ್ಷತ್ರ ನಾಡಿ ಬಗ್ಗೆ. ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಕಲಿಬೇಕು ಅಂತ. ಸೊ ನನಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಅಸ್ಟ್ರಾಲಜಿ ಬಗ್ಗೆ, ಇದು ಯಾವ ರೀತಿಯಾಗಿ ನನ್ನ ಲೈಫನ್ನ ಚೇಂಜ್ ಮಾಡ್ಬೋದು ಅಂತ. ಸೊ ಮೊದಲನೇದಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಂಡಾಗ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ಇಂಟ್ರೆಸ್ಟಿಂಗ್ ನನಗೆ. ಸೊ ಕಲ್ತ ಮೇಲೆ ಯಾವ ರೀತಿಯಾಗಿ ಅದು ನನ್ನ ಲೈಫಲ್ಲಿ ಚೇಂಜಸ್ ತಂದಿದೆ ಅಂತ ಹೇಳಿದ್ರೆ ತುಂಬಾನೇ ಒಂದು ಪಾಸಿಟಿವ್ ಚೇಂಜ್ ಇದೆ. ಹಾಗೆ ಸಾಕಷ್ಟು ಅಸ್ಟ್ರಾಲಜಿ ಬಗ್ಗೆ ಇದ್ದಂತಹ ಸೂಪರ್ಸ್ಟಿಷನ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಮೂಢನಂಬಿಕೆಗಳು ಅನ್ನೋದೇನಿರುತ್ತೆ ಆ ಥರದ ಥಿಂಕಿಂಗ್ ಎಲ್ಲ ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಯಾರೇ ಆಗಲಿ ಈ ಟಾಪಿಕನ್ನು ಏನಕ್ಕೆ ಕಲ್ತ್ಕೊಳ್ಬೇಕು ಅಂದರೆ ಇಟ್ ಬ್ರಿಂಗ್ಸ್ ಅ ಲಾಟ್ ಆಫ್ ಗುಡ್ ಚೇಂಜಸ್ ಇನ್ ಯೋರ್ ಲೈಫ್. ನಿಮಗೆ ಒಂದು ಬ್ರೈನ್ ಸ್ಟಾಮಿಂಗ್ ಅನ್ನುವಂಥದ್ದು ಆಗ್ಬೋದು ಅಥವಾ ಇಟ್ ಕಂಪ್ಲೀಟ್ಲಿ ಬ್ಲೋ ಯೋರ್ ಮೈಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾನೇ ಅಸಂಪ್ಷನ್ಸ್ ಇದೆ ಅಥವಾ ಬೇರೆ ಬೇರೆ ಥರ ಥಿಂಕಿಂಗ್ ಇರುತ್ತೆ ಅಸ್ಟ್ರಾಲಜಿ ಅಂದರೆ. ಬಟ್ ಇಟ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯೋರ್ ಲೈಫ್. ನಿಮ್ಮನ್ನು ನೀವು ಇನ್ನೂ ಒಬ್ಬ ಬೆಟರ್ ಹ್ಯೂಮನ್ ಮಾಡ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಪರ್ಸನಲೈಸೇಷನ್ಗೆ, ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು.